ನಮ್ಮ ಯಾತ್ರೆ ಆಪ್ನ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ ಇಲ್ಲೊಬ್ಬ ಮಹಿಳೆ. ಎಸ್, ಪದೇ ಪದೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾತ್ರೆ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಇಲ್ಲೊಬ್ಬ ಮಹಿಳೆ ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾ ಇದ್ರು. ತನ್ನ ತಂದೆಯನ್ನ ಜೊತೆಗೆ ಕರೆದುಕೊಂಡು ಲೇಡಿ ನಮ್ಮ ಯಾತ್ರಿ ಮೂಲಕ ಆಟೋವನ್ನ ಬುಕ್ ಮಾಡಿ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಯಾತ್ರಿ ಚಾಲಕ ನರಕ ಯಾತನೆಯನ್ನ ಕೊಟ್ಟಿದ್ದಾನೆ. ಹಾಡ ಹಗಲೆ ಗಾಡಿಯಿಂದ ಇಳಿದು ಚಾಲಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ. ಚಾಲಕನ ಗೂಂಡಾ ವರ್ತನೆಗೆ ನಡುಗಿ ಹೋದ ಪ್ಯಾಸೆಂಜರ್. ನಮ್ಮ ಯಾತ್ರಿ ಚಾಲಕನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಕಂಪ್ಲೇಂಟ್ ಮಾಡಿದ್ದಕ್ಕೆ ಮತ್ತಷ್ಟು ರ್ಯಾಶ್ ಆಗಿ ಇಲ್ಲಿ ಚಾಲಕ ಡ್ರೈವ್ ಮಾಡಿದ್ನಂತೆ. ಇನ್ನು ಹೀಗಾಗಿ ಭಯದಿಂದ ಪೂರ್ತಿ ರೈಡ್ನ ದುಡ್ಡನ್ನ ಕೊಟ್ಟು ಅಲ್ಲೇ ಇಳಿದುಕೊಂಡ ಯುವತಿ. ಇನ್ನು ರಾಂಗ್ ಲೊಕೇಶನ್ನಲ್ಲೇ ಇಳಿದು ನಡೆದುಕೊಂಡು ಹೋಗಿದ್ದಾರೆ ಯುವತಿ. ನೋಡಿ, ಬೆಂಗಳೂರು ಅಂದ ತಕ್ಷಣ ನಮ್ಮ ಯಾತ್ರೆ ಇರಬಹುದು, ಊಬರ್ ಇರಬಹುದು, ಓಲಾ ಇರಬಹುದು, ಇದನ್ನೇ ಸಾಕಷ್ಟು ಮಂದಿ ನಂಬಿಕೊಂಡಿದ್ದಾರೆ. ಈಗಂತೂ ನಮ್ಮ ಯಾತ್ರಿ ಅದರಲ್ಲಿ ಏನು ದುಡ್ಡು ಕಡಿಮೆ ಅಂತ ಹೇಳಿ ಸಾಕಷ್ಟು ಮಂದಿ ನಮ್ಮ ಯಾತ್ರೆ ಆ್ಯಪನ್ನೇ ಬಳಸ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾತ್ರೆ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಒಬ್ಬ ಚಾಲಕ ಕುಡಿದುಕೊಂಡು ಡ್ರೈವ್ ಮಾಡಿ ಮಹಿಳೆ ಮೇಲೆ ಅಂದರೆ ಮಹಿಳೆಗೆ ದೌರ್ಜನ್ಯ ಕೊಟ್ಟಂತಹ ಘಟನೆ ಕೂಡ ನಡೆದಿತ್ತು. ಅದಾದ ಮೇಲೆ ಮತ್ತದೇ ಘಟನೆ ನಡೆದಿರುವಂಥದ್ದು. ಯಾರೋ ಇಬ್ಬರೋ ಮೂವರೋ ಮಾಡೋ ತಪ್ಪಿಗೆ ಈಗ ಇಡೀ ಆಟೋ ಚಾಲಕರಿಗೇನೆ ಕೆಟ್ಟ ಹೆಸರು ಬರುತ್ತೆ. ನೋಡಿ, ಇಂತಹ ಚಾಲಕರಿಂದಾಗಿ ನರಕ ಯಾತನೆ ಕೊಟ್ಟಿದ್ದಾನೆ ಇಲ್ಲಿ ನಮ್ಮ ಯಾತ್ರಿ ಚಾಲಕ. ಹಾಡ ಹಗಲೆ ಗಾಡಿಯಿಂದ ಇಳಿದು ಚಾಲಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಇನ್ನು ಅಂದರೆ ಆಟೋದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊದಲೇ ನೋಡಿ, ಆಸ್ಪತ್ರೆಯಿಂದ ತನ್ನ ತಂದೆಯನ್ನ ಕರೆದುಕೊಂಡು ಆ ಮಹಿಳೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಸ್ಪೀಡಾಗಿ ಆಟೋದವ್ರು ಕೇಳಬೇಕಾ, ಅಳ್ಳ ದಿನ್ನೆ ಏನು ಕೂಡ ನೋಡೋದಿಲ್ಲ ಕೆಲವೊಬ್ಬರು. ಸೊ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾಕೆ ಸರ್ ಇಷ್ಟೊಂದು ರ್ಯಾಶಾಗಿ ಡ್ರೈವ್ ಮಾಡ್ತಾ ಇದ್ದೀರಾ, ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳಿದ್ದಕ್ಕೇನೆ ಇಲ್ಲಿ ಆಟೋ ಚಾಲಕ ದೌರ್ಜನ್ಯ ಎಸಗಿರುವಂತಹ ಘಟನೆ ನಡೆದಿದೆ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾತ್ರಿ ಆ್ಯಪ್ನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಹಾಡ ಹಗಲೇ ನಮ್ಮ ಯಾತ್ರಿ ಚಾಲಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಏನಾಯ್ತು, ಯಾವಾಗ ನಡೆದಿರುವಂತಹ ಘಟನೆ ಇದು ಅಂತ ಓವರಾಲ್ ಮಾಹಿತಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು. ಈ ಹಿಂದೆ ಕೂಡ ನಮ್ಮ ಯಾತ್ರೆ ಮೇಲೆ ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬಂದು ಸದ್ಯ ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವತ್ತು ಹಂಚಿಕೊಂಡಿರುವಂತದ್ದು. ಸೊ ನಿನ್ನೆ ತಂದೆಯನ್ನ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಹೋಗ್ತಿದ್ದಾಗ ಈ ಘಟನೆ ನಡೆದಿದೆ. ಸೊ ಚಾಲಕನ ಗೂಂಡಾ ವರ್ತನೆಯನ್ನ ಕೂಡ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮತ್ತಷ್ಟು ರ್ಯಾಶ್ ಡ್ರೈವ್ ಮಾಡಿದ್ದಾನೆ. ಭಯದಿಂದ ಪೂರ್ತಿ ರೈಡ್ ಹಣವನ್ನ ಕೊಟ್ಟು ತದನಂತರ ಅಂದ್ರೆ ಲೊಕೇಶನ್ ಅಲ್ಲಿ ಇಳಿದು ತದನಂತರ ಅಲ್ಲಿಂದ ಅಂದ್ರೆ ಬೇರೆ ಲೊಕೇಶನ್ ಅಲ್ಲಿ ಇಳಿದು ಅಲ್ಲಿಂದ ನಡೆದುಕೊಂಡು ಅವರು ಹೋಗಿದ್ದಾರೆ. ಸೊ ಪ್ರಶ್ನೆ ಮಾಡಿದಕ್ಕೆ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾನೆ ಅಂತ ಆರೋಪವನ್ನ ಕೂಡ ಯುವತಿ ಮಾಡಿರುವಂತದ್ದು. ಆದ್ರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಚಾಲಕ ಯಾಕೆ ಪ್ಯಾಸೆಂಜರ್ ಜೊತೆ ಗೂಂಡಾ ವರ್ತನೆಯನ್ನ ಮಾಡಿದ್ದಾನೆ, ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಕೂಡ ಆತನ ಮೇಲೆ ಆರೋಪ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ನಮ್ಮ ಯಾತ್ರೆ ಆಟೋ ಚಾಲಕರು ಇದೇ ರೀತಿಯಾದಂತಹ ವಿಚಾರ ಮಾಡ್ತಾರೆ. ಎಲ್ಲಾದ್ರೂ ಲೊಕೇಶನ್ ಹೋಗ್ಬೇಕಾದ್ರೆ ಬಹಳ ಸ್ಪೀಡ್ ಆಗಿ ಹೋಗುವಂತದ್ದು. ಪ್ರಶ್ನೆ ಮಾಡಿದ್ರೆ ಅಂದ್ರೆ ಮತ್ತೊಂದು ಅವರಿಗೆ ಪಿಕಪ್ ಮಾಡೋದಕ್ಕೆ ಇರುತ್ತೆ. ಆ ರೀತಿಯಾದಂತಹ ಉಡಾಫೆ ಉತ್ತರವನ್ನ ಹೇಳ್ತಾರೆ. ಸೊ ಇದರಿಂದ ಮೊದಲೇ ಬೆಂಗಳೂರಲ್ಲಿ ಗುಂಡಿಗಳು ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಪೇಷಂಟ್ ಗಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಬಹಳಷ್ಟು ಜಾಗೃತೆಯಿಂದ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ಸೊ ಆ ಚಾಲಕನ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರೆ ಅನ್ನೋ ವಿಚಾರವನ್ನ ಕೂಡ ನೋಡ್ಬೇಕಾಗುತ್ತೆ. ಅದು ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆಯಾಗಿ ಈಗ ಚಾಲಕನ ವಿರುದ್ಧ ದೂರು ಕೂಡ ದಾಖಲಾಗಿದೆ.
ಮುಂದೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ನೋಡಿ, ಇಂತಹ ಘಟನೆಗಳು ಪದೇ ಪದೇ ನಡೆದಾಗ ಜನರು ನಮ್ಮ ಯಾತ್ರೆಯ ಆ್ಯಪನ್ನು ಟಚ್ ಕೂಡ ಮಾಡೋದಿಲ್ಲ. ಯಾಕಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಯಾತ್ರೆ ವಿರುದ್ಧ ಇದೇನು ಮೊದಲೇ ದೂರಲ್ಲ, ಪದೇ ಪದೇ ವಾರಕ್ಕೊಂದು ದೂರು, ವಾರಕ್ಕೊಂದು 2-3 ದೂರುಗಳು ಕೇಳಿ ಬರ್ತಾ ಇರುತ್ತೆ. ಸೊ ಯಾರೋ ಒಬ್ಬರು 2-3 ಮಾಡುವಂತಹ ತಪ್ಪಿಗೆ ಎಲ್ಲ ಆಟೋ ಚಾಲಕರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ತಂದೆಯನ್ನ ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಮೆತ್ತಗೆ ಹೋಗಿ ಅಂದಿದ್ದಕ್ಕೇನೆ ಈ ರೀತಿ ದೌರ್ಜನ್ಯ ಎಸಗಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಆದಷ್ಟು ಬೇಗ ನಮ್ಮ ಯಾತ್ರಿ ಕೂಡ ಇದರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತಂದರೆ ಆದಷ್ಟು ಬೇಗ ಆ್ಯಪನ್ನು ಮುಚ್ಚಬೇಕಾಗತ್ತೆ. ಸೊ ಮತ್ತೆ ಇಂತಹದ್ದೇ ಘಟನೆಗಳು 1-2-3 ಘಟನೆಗಳು ಮರುಕಳಿಸಿದಾಗ ಸೊ ಎಲ್ಲ ಪ್ಯಾಸೆಂಜರ್ಸು ಅದರ ವಿರುದ್ಧ ತಿರುಗಿ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಈ ರೀತಿ ಹಗಲೇ ಗೂಂಡಾವರ್ತನೆ ತೋರ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಹಾಗಿದ್ರೆ ಏನು ಮಾತಾಡ್ಸಂಗೆ ಇಲ್ವಾ ಅಂತ